ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನೂರ್. ಈ ಮೂಲಕ ರಾಜ್ಯದ ಜನತೆಯೊಂದಿಗೆ ಕೆಲವು ಸೂಕ್ಷ್ಮ ವಿಷಯಗಳನ್ನು ಹಂಚಿಕೊಳ್ಳಲೇಬೇಕು. ಏನು ಆ ವಿಚಾರಗಳು? ನಾವು ಯಾವ ನಾಯಕರನ್ನು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮೆಚ್ಚಿನ ನಾಯಕರು ಅಂತ ಬಹುಮತದೊಂದಿಗೆ ವಿಧಾನಸೌಧ ಅಥವಾ ಪಾರ್ಲಿಮೆಂಟ್ಗೆ ಏನು ಕಳಿಸ್ತಾ ಇದ್ದೀವಲ್ಲ, ಅವರು ನಮಗೆ ಯಾವ ಥರ ಯಾಮಾರಿಸ್ತಾ ಇದ್ದಾರೆ. ಬಹುತೇಕ ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಅಧ್ಯಯನ ಮಾಡಲಾಗಿ ಇವರೆಲ್ಲರೂ ಖಾಸಗಿ ಆಸ್ಪತ್ರೆಗಳನ್ನು, ಖಾಸಗಿ ಶಾಲಾ ಕಾಲೇಜುಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಮುಚ್ತಾ ಇದ್ದಾರೆ, ಸರ್ಕಾರಿ ಆಸ್ಪತ್ರೆಗಳನ್ನು ಕಡೆಗಣಿಸ್ತಾ ಇದ್ದಾರೆ. ತಮ್ಮ ಆಸ್ಪತ್ರೆಗಳು ಚೆನ್ನಾಗಿ ನಡೆಯಬೇಕು, ಲಾಭದ ಮೂಲಕ ನಡೆಯಬೇಕು, ತಮ್ಮ ಶಾಲಾ ಕಾಲೇಜುಗಳು ಲಾಭದ ಮೂಲಕ ನಡೆಯಲೇಬೇಕು. ಇದು ಜನರಿಂದ ಮತವನ್ನು ಪಡೆದು ಜನರಿಗೆ ದ್ರೋಹ ಮಾಡುವ ತಂತ್ರಗಾರಿಕೆ ಅಲ್ಲದೆ ಬೇರೇನೂ ಅಲ್ಲ. ರಾಜ್ಯದ ಜನತೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾದರೆ ನಿಮ್ಮ ನಾಯಕನನ್ನು ಯಾವುದೇ ಪಕ್ಷದಿಂದ ಆದರೂ ಆಯ್ಕೆ ಮಾಡಿಕೊಳ್ಳಿ ಅಥವಾ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಆದರೂ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ನಾಯಕನಿಗೆ ನಿಮ್ಮ ಬಗ್ಗೆ ನಿಜವಾದ ಕಾಳಜಿ ಇರಬೇಕು. ತನ್ನ ಕುಟುಂಬ ಸದಸ್ಯರನ್ನು ಹೇಗೆ ಪ್ರೀತಿ ಮಾಡ್ತಾನೆ, ವಿಶ್ವಾಸದಿಂದ ನೋಡ್ತಾನೆ, ಹಾಗೇ ಕೂಡ ತನ್ನ ಕ್ಷೇತ್ರದ ಜನರನ್ನು ವಿಶ್ವಾಸದಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಕಾಣಬೇಕಾದದ್ದು ಅವನ ಧರ್ಮ. ಇಲ್ಲಿ ಜನನಾಯಕರು ಯಾವ ಥರ ಮನಸ್ಥಿತಿಯವರಿದ್ದಾರೆ ಅಂದರೆ, ಯಾವ ಥರ ವಿಷ ಬೀಜ ಬಿತ್ತಾ ಇದ್ದಾರೆ ಅಂದರೆ, ಜನರ ಮನಸ್ಸಿನಲ್ಲಿ ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನು ಮಾಡೋದು, ಮತವನ್ನು ಪಡೆಯೋದು, ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದು, ಭಾಷೆಯ ಆಧಾರದ ಮೇಲೆ ರಾಜಕಾರಣ ಮಾಡೋದು, ಬೇರೆ ಬೇರೆ ತಂತ್ರಗಾರಿಕೆ ಮೂಲಕ ಜನಸಾಮಾನ್ಯರನ್ನು ಕತ್ತಲೆಯಲ್ಲಿಟ್ಟಿದ್ದಾರೆ. ಅವರಿಗೆ ಬೆಳಕನ್ನು ತೋರಿಸ್ತಾ ಇಲ್ಲ, ಆಡಳಿತದ ಸ್ಪಷ್ಟತೆ ಗೊತ್ತಾಗ್ತಾ ಇಲ್ಲ ಜನರಿಗೆ. ಜನರು ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂದರೆ, ಸಾರಾಸಗಟಾಗಿ ಒಪ್ಕೊಳ್ತಾ ಇದ್ದಾರೆ ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲ ಜನನಾಯಕರು ಭ್ರಷ್ಟಾಚಾರಿಗಳು ಅಂತ ಸಾರಾಸಗಟಾಗಿ ಒಪ್ಕೊಳ್ತಾ ಇದ್ದಾರೆ ಜನ. ಆ ಪರಿಸ್ಥಿತಿಗೆ ತಂದುಬಿಟ್ಟಿದ್ದೀರಾ. ಭ್ರಷ್ಟಾಚಾರವನ್ನು ನೀವು ನಿಲ್ಲಿಸಲೇಬೇಕು ಅನ್ನುವಂಥ ಒಂದು ಚಾಲೆಂಜ್ ಏನಾದರೂ ಇದ್ದರೆ, ಲೋಕಾಯುಕ್ತ, CBI ಇವು ಯಾವುದೂ ಬೇಕಾಗಿಲ್ಲ ಸ್ವಾಮಿ. ಕೋರ್ಟ್ ಮೂಲಕನೂ ಕೂಡ ನೀವು ಭ್ರಷ್ಟಾಚಾರಕ್ಕೆ SIT ತನಿಖೆಯ ಮೂಲಕ ಭ್ರಷ್ಟಾಚಾರ ನಿಲ್ಲಿಸಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಲಕ ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು, ಅಥವಾ CBIದಿಂದ ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು, ಲೋಕಾಯುಕ್ತದಿಂದ ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು ಅಂತ ಅಂದರೆ ಕೇವಲ ಅದು ಕೆಲವು ಪರ್ಸಂಟೇಜ್, 1-2% ಮಾತ್ರ. 98-99 ಭ್ರಷ್ಟಾಚಾರಿಗಳು ಈ ಎಲ್ಲ ಏಜೆನ್ಸಿಗಳ ಕುಣಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ, ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಏನು ಮಾಡೋಕ್ಕೆ ಸಾಧ್ಯ ನಮ್ಮಿಂದ ಜನಸಾಮಾನ್ಯರಲ್ಲಿ? ಯಾವ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಮನೋಭಾವನೆಯನ್ನು ತಾಳಿರ್ತಾನೆ, ಯಾವ ವ್ಯಕ್ತಿ ದೇಶದ ಬಗ್ಗೆ ದೇಶಭಕ್ತಿಯನ್ನು ಹೊಂದಿರ್ತಾನೆ, ಅವನಿಂದ ಮಾತ್ರ ಭ್ರಷ್ಟಾಚಾರವನ್ನು ತಡೆಯಲು ಸಾಧ್ಯ. ಒಬ್ಬ ಶಾಸಕ ಮನಸ್ಸು ಮಾಡಿದರೆ 90% ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು. ಎಲ್ಲ ಅಧಿಕಾರಿ ವರ್ಗಗಳನ್ನು ಕರೆಸಿಬಿಟ್ಟು ರಿಕ್ವೆಸ್ಟ್ ಮಾಡಬೇಕು, ಮೊದಲು ನೀವು ಯಾರೂ ಭ್ರಷ್ಟಾಚಾರದಲ್ಲಿ ಮುಳುಗಬಾರ್ದು, ಜಾತೀಯತೆಯಲ್ಲಿ ಮುಳುಗಬಾರ್ದು, ನನಗೆ ₹1 ಬೇಕಾಗಿಲ್ಲ, ಜನಸಾಮಾನ್ಯರ ದುಡ್ಡು ನಮಗೆ ಬೇಕಾಗಿಲ್ಲ. ಅವರು ನನ್ನನ್ನು ಶಾಸಕನಾಗಿ ಮಾಡಿ ಗೌರವಿಸಿದ್ದಾರೆ, ಅವರನ್ನೂ ಕೂಡ ಗೌರವಿಸುವ ಕೆಲಸ ನನ್ನಿಂದ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ಯಾರಾದರೂ ಅಧಿಕಾರಿ ಭ್ರಷ್ಟಾಚಾರಿ ಇದ್ದರೆ ಟ್ರ್ಯಾಪ್ ಮಾಡಿಸ್ತೀವಿ, ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟು ನಿಮ್ಮನ್ನು ಟ್ರ್ಯಾಪ್ ಮಾಡಿಸಲಾಗುವುದು. ನಮ್ಮ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಭ್ರಷ್ಟಾಚಾರಿಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಜಾಗ ಇಲ್ಲ, ಗೇಟ್ ಕ್ಲೋಸ್ ಅನ್ನುವಂಥ ಮನೋಭಾವನೆ ಶಾಸಕರಲ್ಲಿರಬೇಕು. ಆದರೆ ಶಾಸಕರು ಏನು ಮಾಡ್ತಾ ಇದ್ದಾರೆ, ಆಯಾ ಕಟ್ಟಿನ ಅಧಿಕಾರಿ ವರ್ಗಗಳನ್ನು ಆಯಾ ಕಟ್ಟಿನ ಜಾಗದಲ್ಲಿ ತಮ್ಮ ಜಾತಿಯವರನ್ನೇ ತಂದು ಕುಂದಿರಿಸ್ತಾರೆ. ಹಾಗಿದ್ದರೆ ಚುನಾವಣೆಯಲ್ಲಿ ಮತ ಭಿಕ್ಷೆಯನ್ನು ಬೇಡುವಾಗ ಕೇವಲ ನನ್ನ ಜಾತಿಯವರು ಮಾತ್ರ ಮತ ಹಾಕಿ, ಬೇರೆ ಜಾತಿಯವರು ಮತ ಹಾಕುವ ಅವಶ್ಯಕತೆ ಇಲ್ಲ ಅಂತ ಹೇಗೆ ಕೇಳೋ ತಾಕತ್ತೈತ ನಿಮಗೆ? ಇಲ್ಲ. ಚುನಾವಣೆಯಲ್ಲಿ ನನಗೆಲ್ಲರೂ ಬೇಕು, ನನಗೆಲ್ಲರೂ ಅಷ್ಟೇ ಸಮಾನರು ಅನ್ನುವಂಥ ಮನೋಭಾವನೆಯನ್ನು ಅಥವಾ ನಾಟಕ ಮಾಡಿಕೊಂಡು ಚುನಾವಣೆ ಮುಗಿದ ತಕ್ಷಣ ನಿನ್ನ ಜಾತಿಯವ್ರನ್ನ ಮುಖ್ಯಮಂತ್ರಿ ಆದಿಯಾಗಿ, ಶಾಸಕರ ಆದಿಯಾಗಿ, ಇದೇ ಕರ್ಮಕಾಂಡ ನಿಮ್ಮದು. ನಿಮ್ಮ ಜಾತಿಯವ್ರನ್ನ ನಿಮಗೆ ಬೇಕಾದಂಥವ್ರನ್ನ ತಂದು ಕುಂದಿರಿಸ್ಬಿಡೋದು. ಕೋಟಿ ಡೀಲ್ ಮಾಡಿಕೊಂಡು ನೀವು ಅಧಿಕಾರಿ ವರ್ಗವನ್ನು ತಂದಿಟ್ಟಾಗ, RTOಗಳನ್ನು, ತಹಸೀಲ್ದಾರ್ಗಳನ್ನು, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ನ, DYSPಗಳನ್ನು ತಂದಿಟ್ಟಾಗ ಅವರು ಕೂಡ ಭ್ರಷ್ಟಾಚಾರ ಮಾಡಿದ ವಿಧಿ ಇಲ್ಲ. ಅಧಿಕಾರಿಶಾಹಿ ವರ್ಗವನ್ನು, ಅವರ ಮನಸ್ಥಿತಿಯನ್ನು ಸ್ಪಾಯ್ಲ್ ಮಾಡಿದವರೇ ನೀವೇ. ಅವರ ಮನಸ್ಸನ್ನು ಕೆಡಿಸಿಬಿಟ್ಟು ಅವರನ್ನೂ ಕೂಡ ಭ್ರಷ್ಟಾಚಾರಿಗಳನ್ನಾಗಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳು. ಜನನಾಯಕರೇ ಇವರು, ಜನನಾಯಕರಲ್ಲ. ದನ ಕಾಯೋದಕ್ಕೂ ಯೋಗ್ಯತೆ ಇಲ್ಲದವ್ರನ್ನ ಶಾಸಕರನ್ನಾಗಿ ಮಾಡಿದರೆ ಹೀಗೆ. ಎಲ್ಲ ಪರೀಕ್ಷೆಗಳಲ್ಲಿ, ಎಲ್ಲ ಹುದ್ದೆಗಳಿಗೆ ಪರೀಕ್ಷೆಯನ್ನು ಇಡ್ತಕ್ಕಂಥ, ಟೆಸ್ಟ್ ಮಾಡಿ ಅವರ ಟ್ಯಾಲೆಂಟ್ ಇದ್ದಾರೋ ಇಲ್ಲ ಅಂತ ನೇಮಕಾತಿ ಮಾಡ್ತಕ್ಕಂಥ ಈ ಸರ್ಕಾರದ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ನಮ್ಮ ಭಾರತದಲ್ಲಿ ಈ ಶಾಸಕರಾಗೋದಕ್ಕೆ, ZP ಮೆಂಬರ್ ಆಗೋದಕ್ಕೆ, ಕಾರ್ಪೊರೇಟರ್ ಆಗೋದಕ್ಕೆ, ಸಂಸತ್ ಸದಸ್ಯರಾಗೋದಕ್ಕೆ ಇವರು ಟ್ಯಾಲೆಂಟ್ ಇದ್ದಾರೋ ಇಲ್ಲೋ, ಸಂಸತ್ ಸದಸ್ಯರಾಗಿ ನಮ್ಮನ್ನು ನಿಭಾಯಿಸುವ ಶಕ್ತಿ ಇವರಿಗಿದೇನಾ, ಕ್ಷೇತ್ರದ ಪರವಾಗಿ ಸಂಸತ್ತಿನಲ್ಲಿ ಮಾತನಾಡುವ ಶಕ್ತಿ, ತಾಕತ್ತು ಇವ್ರಿಗಿದೇನಾ, ಇವ್ರಿಗೆ ಹಿಂದಿ ಮತ್ತು ಇಂಗ್ಲೀಷು ಎಕ್ಸಲೆಂಟಾಗಿ ಕನ್ನಡ ಬರ್ತಾ ಇವರಿಗೆ, ಕಾನೂನಿನ ಮೂಲಕ
ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ, ವಿಧಾನಸೌಧದಲ್ಲಿ ಕಾನೂನಿನ ಮೂಲಕ ಸರ್ಕಾರವನ್ನು ತಡೆಗಟ್ಟುವ, ಭ್ರಷ್ಟಾಚಾರವನ್ನು ನಿಲ್ಲಿಸುವ, ಸರ್ಕಾರದ ವಿರುದ್ಧ ಮಾತನಾಡುವ ತಾಕತ್ತಿರ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿದ್ದಾರಾ? ಯಾವ ಪರೀಕ್ಷೆ ಬರೀತಾ ಇದ್ದಾರೆ? ಯಾವ ಎಜುಕೇಷನ್ ಇದೆ ಇವರಿಗೆ? ಇಂಥವ್ರನ್ನ ನೀವು ಶಾಸಕರನ್ನಾಗಿ ಅಥವಾ ಸಂಸತ್ ಸದಸ್ಯರನ್ನು ಮಾಡಿದರೆ ಇವ್ರು ಏನು ಮಾಡ್ತಾರೆ? ವಿಧಾನಸೌಧದಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಇವ್ರು ಏನು ಮಾಡೋಕ್ಕೆ ಸಾಧ್ಯ? ಇವರಿಂದ ಏನೂ ಕಡ್ದು ಕಟ್ಟಿ ಹಾಕೋಕ್ಕಾಗಲ್ಲ. ಇವ್ರಿಗೆ ಭಾಷೆನೂ ಬರೋದಿಲ್ಲ, ಜೊತೆಗೆ ಜ್ಞಾನವೂ ಇಲ್ಲ. ಅಧಿಕಾರಿ ವರ್ಗಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಅವರನ್ನು ತಮ್ಮ ಹದ್ದುಬಸ್ತಿನಲ್ಲಿಟ್ಟುಕೊಂಡು ಅವರಿಂದ ಜ್ಞಾನವನ್ನು ಪಡೆದು ಸಂಸತ್ತಿನಲ್ಲಿ ಅಥವಾ ವಿಧಾನಸೌಧದಲ್ಲಿ ವಿಷಯಗಳನ್ನು ಮಂಡನೆ ಮಾಡತಕ್ಕಂಥ ತಾಕತ್ತು ನಿಮಗಿಲ್ಲ ಅಂದರೆ ಯಾಕ್ರಿ ಚುನಾವಣೆಗೆ ಬರ್ತೀರಾ? ಜನರು ಕೂಡ ಅಷ್ಟೇ, ಮತದಾರರು ಇಂಥ ಏನೂ ಗೊತ್ತಿಲ್ಲದ ABCD ಗೊತ್ತಿಲ್ಲದಂಥ ವ್ಯಕ್ತಿಗಳನ್ನು ಯಾಕೆ ನೀವು ಶಾಸಕರನ್ನಾಗಿ, ಕಾರ್ಪೊರೇಟರ್ನಾಗಿ, ಸಂಸತ್ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀರಾ? ನೀವು ಕೇವಲ ಜಾತಿಯ ಆಧಾರದ ಮೇಲೆ. ಒಂದಂತೂ ಒಪ್ಕೊಳ್ತೀನಿ, ಜನಸಾಮಾನ್ಯ ಮತದಾರ ದೇವರು ತುಂಬ ಬುದ್ಧಿವಂತನಿದ್ದಾನೆ. ಕಾರ್ಪೊರೇಷನ್ ಇಲೆಕ್ಷನ್ನಲ್ಲಿ ಹೇಗೆ ಮತ ಹಾಕಬೇಕು, ವಿಧಾನಸಭಾ ಇಲೆಕ್ಷನ್ನಲ್ಲಿ ಹೇಗೆ ಮತ ಹಾಕಬೇಕು, ಸಂಸತ್ತಿನ ಚುನಾವಣೆ ಇದ್ದಾಗ ಜನರಲ್ ಪೂರಾ ಆಲ್ ಇಂಡಿಯಾ ನಡೀತಾ ಇರಬೇಕು ಹೇಗೆ ಮತ ಹಾಕಬೇಕು ಎನ್ನುವಷ್ಟು ಬುದ್ಧಿವಂತನೂ ಕೂಡ ಇದ್ದಾನೆ. ಅದರ ಜೊತೆಗೆ ಭ್ರಷ್ಟಾಚಾರಿ ಎಲ್ಲದ ವ್ಯಕ್ತಿಯನ್ನು ವಿಧಾನಸೌಧದಲ್ಲಿ ಮತ್ತು ಸಂಸತ್ತಿನಲ್ಲಿ ತಮ್ಮ ಪರವಾಗಿ, ಇಡೀ ಜನತೆಯ ಪರವಾಗಿ, ಕ್ಷೇತ್ರದ ಪರವಾಗಿ ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಕಾನೂನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿಯನ್ನು ನಿಮ್ಮ ಮತದ ಶಕ್ತಿಯ ಮೂಲಕ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತು ಇಂಥ ವಿಷಯಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ನಮಸ್ತೆ. ನಿಮ್ಮ ಆಶೀರ್ವಾದ ಸದಾ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ನಮಸ್ತೆ.